ಹಲೋ, ಹಾಂ ಹೇಳೋ. ಹಾಂ 9 ಗಂಟೆ ಆಗೋಯ್ತಾ? ಹಾಂ ಬಂದೆ 10 ನಿಮಿಷ. ಸಂಪತ್ ಕುಮಾರ್. ಬಸವ, ಅವ್ರನ್ನ ಕೂತ್ಕೊಳ್ಳಿ. ಓಹೋ, ನೀವೇನಾ ಸಂಪತ್ ಕುಮಾರ್? ಹೌದು. ಸರಳ ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ. ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡು ಈಗ ಹಾಕಕ್ಕೆ ನನ್ನಪ್ಪನೇ ಕೇಳ್ಕೊ ಬಂದಿದ್ದೀರಾ? ಬೆರಳಿಗೆ ಉಂಗ್ರಾನ? ಹಾಗಲ್ಲ ಸರ್, ಗಂಟೆ ಕಟ್ಟದೆ ಲೈಟ್ ಆಫ್ ಮಾಡಿದ್ರೆ ಶ್ರೀರಾಮ್ ಸೇನಿಯವರು ಕ್ಯಾಮ್ರಾ ತಗೊಂಡ್ ಬಂದ್ಬಿಡ್ತಾರೆ ನ್ಯೂಸ್ ಚಾನೆಲ್ ಅವ್ರ ಜೊತೆ. ಓ, ವಾಕ್ಚಾತುರ್ಯ. ಬರೀ ಮಾತೋ ಇಲ್ಲ ಏನಾದ್ರು ಮಾಡ್ತಾ ಇದ್ದೀರೋ? ಅದೇ ಸರ್, ಇದೆಯಲ್ಲ ಪರಮಾನಂದ ಹೆಲ್ಮೆಟ್ ಕಂಪ್ನಿ, ಆ ಕಂಪ್ನಿಲಿ ಅಕೌಂಟೆಂಟ್ ಆಗಿದ್ದೆ. ಮೊನ್ನೆ ಟಿವಿಲ್ ನೋಡ್ದೆ, ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ನಿನ ಮುಚ್ಚೋಯ್ತಂತಲ್ರಿ? ಹಾ ಅವನ್ನ ಲೋ ಬಸವ, ಅದೇನೋ ಊರಲ್ಲಿ ಇಟ್ಕೊಂಡಿದೀನಿ ಅಂದ್ಯಲ್ಲ, ಆಸ್ತಿನ ಎಷ್ಟೋ ಇಟ್ಕೊಂಡಿದ್ಯಾ? ಏನೋ ಸ್ವಾಮಿ, 1-2 ಎಕರೆ ಇಟ್ಕೊಂಡಿದೀನಿ. ಮರಳು ಭೂಮಿ, ಎಷ್ಟು ಬಿತ್ತಿದ್ರು ಬೆಳೆನೇ ಬೆಳೆಯಲ್ಲ. ಮಿಸ್ಟರ್ ಸಂಪತ್ ಕುಮಾರ್, ನೀವು ಕುಡಿತಿರೋ ಕಾಫಿ ಕಪ್ಪು ಫಾರಿನಿಂದ ತರಿಸಿರೋದು. ಅದ್ರ ಬೆಲೆ 8,000 ರೂಪಾಯಿ. ಈ ದೇಶದ ಲೋಟದಲ್ಲಿ ಕಾಫಿ ಕುಡಿದ್ರೆ ಯಾರಿಗೂ ಇದು ಬರದೇ ಇಲ್ವೇ? ಅವ್ರನ್ನ ಕರ್ಸಿ ಹೀಗೆ ಅವಮಾನ ಮಾಡೋದಾ? ಈಗ ಅವ್ರ ಕೆಲ್ಸಕ್ಕೆ ಬರ್ದೇ ಇರೋರಾಗಿರ್ಬೋದು, ಆದ್ರೆ ಮುಂದೊಂದ್ ದಿನ 100 ಜನಕ್ಕೆ ಕೆಲ್ಸ ಕೊಡೋರಾಗ್ಬೋದಲ್ವಾ? ಮುಚ್ಚ ಬಾಯಿ, ನಡಿಯ ಒಳಗೆ. ಚಪ್ರ ಕಂಬನೆ ಸರಿ ನಿಂತಿಲ್ಲ, ಪ್ರಸ್ತುತ ಪಂಚಾಂಗ ನೋಡ್ಬಿಟ್ರಂತೆ. ಹಂಗಾಯ್ತು ನಿಮ್ ಪ್ರೇಮ ಕಥೆ. ತಿರುಪತಿಲಿ ಹೇಗೆ ಲಡ್ಡು ಕೊಡೋದ್ ನಿಲ್ಸಲ್ವೋ ಹಾಗೆ ಜಗಪತಿ ದುಡ್ಡಿನ ತರ್ಪ ಇಳಿಯಲ್ಲ. ಸಂಘ ಸಿದ್ದಪ್ಪ ಅದೆಷ್ಟೇ ಬೀಪ್ ಆಗ್ರಾ ನುಂಗಿದ್ರು ಸಂತಾನ ಆಗ್ಲೇ ಇಲ್ವಂತೆ. ಹಂಗೆ ತಿರ್ಬೋಕಿ ನನ್ನ ಮಕ್ಕಳು ದೊಡ್ಡರ ಮನೆ ಹೆಣ್ಮಕ್ಳಿಂದ ಸುತ್ತದ್ನ ಬಿಡ್ಲೇ ಇಲ್ಲ. ಮಿಸ್ಟರ್ ಜಗಪತಿ ರಾವ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನನ್ನ ಹತ್ರ ಹಣ ಅಂತಸ್ತು ಯಾವ್ದು ಇಲ್ದೇ ಇರ್ಬೋದು, ಆದ್ರೆ ಪ್ರೀತಿಸೋಕೆ ಇದಿದೆ, ಸಾಕೋಕೆ ಇದಿದೆ, ಬುದ್ಧಿಶಕ್ತಿ ಇದೆ. ಹಸು ಕೆಚ್ಚಲೇ ಹಾಲು ಕೊಡೋದು ಕೊಪ್ಪದ್ಮೇಲೆ ಬಾಲದ ಮಾತು ಯಾರು ಕೇಳ್ತಾರೆ? ನೋಡ್ ಸರಳ, ನಿನಗೆ ನಿಮ್ಮ ಅಣ್ಣ ಬೇಕಾ ಅಥವಾ ನಾನ್ ಬೇಕಾ ಅಂತ ತೀರ್ಮಾನ ಮಾಡ್ಕೊ. ನಿನಗೋಸ್ಕರ ಇನ್ನೂ 10 ನಿಮಿಷ ಕಾಯ್ತಾ ಇರ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ. ಸರಳ, ನಿಂತ್ಕೋ. ನೀನು ಅವನ ಜೊತೆ ಹೋಗಿದ್ದೆ ಆದ್ರೆ ನಾನು ಇಡೀ ಆಸ್ತಿಲಿ ಒಂದು ಪಿಡಿಗಾಸು ಸಿಗೋದಿಲ್ಲ. ಹಾಗೂ ಒಂದ್ ವೇಳೆ ಹೋದ್ರೆ ನಾನು ನಿನ್ ಪಾಲಿಗೆ ಸತ್ತೆ ಅನ್ಕೋ. ನೋಡ್ಚಿನ, ನಿಮ್ಮ ಅಣ್ಣನ ಥರ 5 ಸ್ಟಾರ್ ಹೋಟ್ಲಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡ್ಸೋಕ್ಕಾಗದೇ ಇರ್ಬೋದು, ಆದರೆ ಗೌಡ್ರ ಅಂಗಡಿಲಿ ಗರ್ವದಿಂದ ಗೋಬಿ ಮಂಚೂರಿ ಕೊಡಿಸ್ತೀನಿ. ಮತ್ತೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಗೊತ್ತಾಯ್ತಲ್ಲ ನಿಂಗೆ? ಅಯ್ಯೋ ಪೆಟ್ರೋಲೇ ಖಾಲಿ ಆಗೋಯ್ತಲ್ಲ. ಎಂತ ದಡ್ಡನ್ನ ನಂಬ್ಕೊಂಬಂದ್ಬಿಟ್ಟಿದ್ಯಾ ನೋಡಿ ನೀನು. ಹೋಗ್ಲಿ ಬಿಡು, ನನಗೋಸ್ಕರ ಆಸ್ತಿ ಪಾಸ್ತಿನೇ ತ್ಯಾಗ ಮಾಡಿ ಬಂದಿರೋ ನೀನು ನನ್ನ ಜೊತೆ ಮನೆ ತನಕ ನಡ್ಕೊಂಡೇ ಬರ್ದೇ ಬರ್ತೀಯಲ್ಲ ಚಿನ್ನ? ಅದು ಯಾಕೋ ಏನೋ ನನ್ನ ಜೀವ ಓಡೋಗುತ್ತಿದೆ, ಕಾರಣ ನೀಡದೆ ನನ್ನ ಪ್ರೀತಿಯು ಸೋಲುತ್ತಿದೆ, ಸೋಲೋಗುತ್ತಿದೆ. ಓ ಚಿನ್ನ, ನಿನ್ನ ಮರೆಯೋಕೆ ಸಾಧ್ಯನ? ನೀನೇ ಹೇಳೆ ನನ್ನ ಚೆಲುವೆನಾ?
ನಿನ್ನ ಮರೆಯೋಕೆ ಸಾಧ್ಯನಾ? ಹಲೋ, ನಾನ್ ಕಣೋ ನಿಷ್ಪ್ರಯೋಜಕ. ನಾನು ನಿಮ್ ಚಿಕ್ಕಪ್ಪ ಮನೆಗ್ ಬರ್ತಾ ಇದೀವಿ. ಮನೆ ಎಲ್ಲ ನೀಟಾಗಿಟ್ಟಿರೋ, ಕೊಳಕ್ ಬಾತ್ರೂಮ್ ನ ಕ್ಲೀನ್ ಮಾಡಿರೋ. ಪ್ರಾರಬ್ಧ. ಹಲೋ, ಅಣ್ಣ ವಿಷಯ ತಗೊಂಡಿದ್ದಾರೆ ಅಂತ ಫೋನ್ ಬಂತು. ಹೋಗಿ ನೋಡಿದ್ರೆ ಅವರು ನಮ್ಮ ಪ್ರೀತಿ ಪರೀಕ್ಷೆ ಮಾಡಿದ್ರಂತ. ಈಗ ಅವರು ಒಪ್ಕೊಂಡ್ಬಿಟ್ರು. ನಾನು ಅನ್ಕೊಂಡಂಗೆ ಹುಡುಗಿ ಪಟಾಯಿಸ್ಕೊಂಡ್ರ ಆಸ್ತಿಗೆಲ್ಲ ಅಧಿಪತಿಯಾಗೋದೆ. ಹೈಡ್ರಾ ಮಾಡಿದೆಲ್ಲ ಮುಗಿದೋಯ್ತು. ಇನ್ಮೇಲೆ ನೀರು